RCB ಮತ್ತು ಈ MI ಈ ಮ್ಯಾಚ್ ಒಳಗೆ ಒಳ್ಳೆ ಸ್ಕೋರ್ ಬರತ್ತಿತ್ತು. ಆ ಕಡೆಯಿಂದನೂ ರನ್ ಚಲೋ ಬಂದಿದ್ವು, MI ಬ್ಯಾಟಿಂಗ್ ಬಂದ ಈ ಕಡೆಯಿಂದನೂ ರನ್ ಚಲೋ ಬರತ್ತಿದ್ವು. ಆದರೆ ಏನಪ್ಪ ಅಂತಂದ್ರೆ ಈ ಮ್ಯಾಚ್ ಒಳಗೆ ಜಾಸ್ತಿ ಬಂದಿದ್ದು ಬ್ರೇಕ್ಸ್. ಆ ಒಂದು ಡ್ಯೂ ಇಂದಿರ್ಬೋದು, ಮತ್ತೊಳ್ಳೆ ಆ ನೀರು ಕುಡಿಯೋದಿರ್ಬೋದು, ಮತ್ತು ಎಲ್ಲರಿಗಿಂತ ಹೆಚ್ಚಿನ ಇವತ್ತಿನ ಕಾಲ್ನು ಏನ್ರಿ ಎಲ್ಲರಿಗೂ ಕಾಲ್ನು ಕಾಡತೈತಿ. ಆ ಬಾಲರ್ಗಳಿಗೆ ಕಾಡತೈತಿ, ಬ್ಯಾಟ್ಸ್ಮನ್ಗಳಿಗೆ ಕಾಡತೈತಿ, ಆ ಕಡೆ ರೋಹಿತ್ ಶರ್ಮಾ ಕಾಡತೈತಿ, ಈ ಕಡೆ ವಿರಾಟ್ ಕೊಹ್ಲಿ ಕಾಡತ್ತೆ, ಎಲ್ರಿಗೂ ಕಾಲ್ನು. ಅದು ಆ ಡ್ಯೂ ಇಂದ ಏನೇನೋ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇರ್ತಾವೆ, ಅದಾಗಿರ್ಬೋದು. ಆದರೆ ಇವತ್ತು ಆ ಎಲ್ಲ ಬ್ರೇಕ್ಸ್ ಒಳಗೂ ನಮ್ಗೆ ಯಾವುದೇ ಥರನಾದಂಥ ಬೇಜಾರು ಆಗ್ಲಂಗೆ ನೋಡ್ಕೊಂಡಿದ್ದೆ ಕ್ಯಾಮ್ರಾಮ್ಯಾನ್ಸ್. ಯಾವುದೇ ಥರನಾದ ವೀಕ್ಷಕರಿಗೆ ಈ ಬೇರೆ ಬೇರೆ ಚಾನಲಲ್ಲಿ ಆಗಿರ್ಬೋದು, ಮತ್ತೊಳ್ಳೆ ಮೊಬೈಲ್ಗಳಲ್ಲಿ ಆಗಿರ್ಬೋದು, ನೋಡುವಂಥ ಯಾವ ವೀಕ್ಷಕರಿಗೂ ಕೂಡ ಬೇಸರ ಆಗ್ದಂಗೆ ಕ್ಯಾಮ್ರಾಮ್ಯಾನ್ಗಳು ನೋಡ್ಕೊಂಡಾರ. ಅದೊಂದು ಭಾಳ ಅಂದ್ರೆ ಭಾಳ ಖುಷಿ ವಿಚಾರ. ಅವರು ಯಾವತ್ತೂ ಕೂಡ ಯಾವ ಪ್ರೇಕ್ಷಕರಿಗೂ ನಿರಾಶೆ ಮಾಡಿಲ್ಲ. ಇವತ್ತಿನ ಮ್ಯಾಚಲ್ಲೂ ಹಂಗೆ ಮಾಡ್ಯಾರ. ಇನ್ನು ಮ್ಯಾಚಿಗೆ ಬರೋದಾದ್ರೆ RCB ಅವರು MIದವ್ರಿಗೆ ಒಂದು ಒಳ್ಳೆ ಮೊತ್ತನ ಕೊಟ್ರು ಅನ್ಬೋದು. ಇವ್ರು ನನಗನ್ಸಿದ ಮಟ್ಟಿಗೆ ಯಾವಾಗ ಫಸ್ಟ್ ಬ್ಯಾಟಿಂಗ್ ಬರ್ತೀವಲ್ಲ ಅವಾಗ ಅವ್ರ ಮೈಂಡ್ ಒಳಗೊಂದು ಫಿಕ್ಸ್ ಮಾಡ್ಕೊಂಡು ಬರಾದ್ಬಿಟ್ಟಾರ ಅವ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಆ CSK ಅಪೋಸಿಟ್ ಬಂದಾಗೂ ನೋಡಿರ್ಬೋದು, ಅವಾಗೂ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಮತ್ತೊಳ್ಳಿ RR ಕೂಡ ಬಂದಾಗೂ ಅವಾಗೂ ಹಂಗಾಗಿತ್ತು. ಏನಪ್ಪ ಅಂತಂದ್ರೆ ಏನಿಲ್ಲ, ನಾವು ಒಂದು ದೊಡ್ಡ ಸ್ಕೋರ್ ಮಾಡೋಣ, ಸ್ಕೋರ್ ಮಾಡಿ ಅವ್ರಿಗೊಂದು ಒಳ್ಳೆ ಟೆನ್ಷನ್ ಚಾಲೂ ಮಾಡಿಬಿಡೋಣ ಅಂತೇಳಿ. ಆದರೆ RR ಅಪೋಸಿಟ್ ಅದು ವರ್ಕ್ ಆಗಲಿಲ್ಲ. ಬಟ್ ಇಲ್ಲಿ ವರ್ಕ್ ಆಯಿತು, ಒಳ್ಳೆ CSK ಅಪೋಸಿಟ್ನು ಕೂಡ ಒಳ್ಳೆ ವರ್ಕ್ ಆಯ್ತದ. ಏನಪ್ಪ ಅಂತಂದ್ರೆ ಒಂದಷ್ಟು ಸ್ಕೋರ್ ಮಾಡಿಬಿಡೋದು, ಹೊಡೆದು ಸ್ಟಾರ್ಟಿಂಗ್ ಬಂದಾರ ಒಂದಷ್ಟು ದಡ 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 ಹೊಡೆದು ಕ್ಯಾರ ಇಲ್ಲೊಂದು ದೊಡ್ಡ ಸ್ಕೋರ್ ಮಾಡಿ ಇಟ್ಬಿಡ್ದು. ಆಮ್ಯಾಗ ಅವ್ರ ಬ್ಯಾಟಿಂಗ್ ಇನ್ನಿಂಗ್ ಸ್ಟಾರ್ಟ್ ಆದಾಗ ಅವ್ರಿಗೊಂದು ಟೆನ್ಷನ್ ಇದಿರುತ್ತೆ, ಸ್ಕೋರ್ ಜಾಸ್ತಿ ಐತಿ, ಸ್ಪೀಡ್ ಆಡ್ಬೇಕಂತೇಳಿ. ಆವಾಗ ವಿಕೆಟ್ಸ್ ಆಗೋ ಚಾನ್ಸಸ್ಸು ಇರ್ತೈತಿ. ಇನ್ನು ಲಾಸ್ಟಿಗೆ ಮ್ಯಾಚಲ್ಲಿ ನಮ್ದು ಬಾಲಿಂಗ್ ಏನು ಒಂದು ಬದಲಾವಣೆಗಳು ಆಗಿದ್ದು ಅಲ್ಲ, ಆ ಒಂದು ನಮ್ಗೆ ಸುಯೇಶ್ ಶರ್ಮಾ ಅವ್ರನ್ನ ಹೊರಗಿಟ್ಟಿದ್ದಾಗಿರ್ಬೋದು, ಮತ್ತೊಳ್ಳೆ ಅಭಿನಂದನ್ ಸಿಂಗ್ ಅವರು ಜಾಸ್ತಿ ಹೊಡ್ಸ್ಕೊಂಡಿದ್ದಾಗಿರ್ಬೋದು, ಆ ಎಲ್ಲ ಬದಲಾವಣೆ ಕೂಡ ಇಲ್ಲಿ ಮಾಡ್ಕೊಂಡ್ರಿ. ಇವತ್ತು ಆ ಬದಲಾವಣೆ ಮಾಡ್ಕೊಂಡಿದ್ದು ಎಷ್ಟೊಂದು ಇಂಪ್ಯಾಕ್ಟ್ ಆಯ್ತಪ್ಪ ಅಂತಂದ್ರೆ ಇವತ್ತು ಈ ಒಂದು ಫಲಿತಾಂಶ ಫೈನಲ್ ರಿಸಲ್ಟ್ ನೋಡೋದಕ್ಕೆ ಆ ಒಂದು ಬದಲಾವಣೆ ಭಾಳ ಕಾರಣ ಅನ್ಬೋದು. ಇನ್ನು ರಸಿಕ್ದಾರ್ ಅವ್ರ ಪಾಪ ಕಾಲು ನೋವಾಗಿ 1ನೇ ಬಾಲಿಂದ ಕಾಲು ನೋವು ಆಗ್ತಿತ್ತು ಅವ್ರಿಗೆ. ಅವ್ರ ಒಂದು 3ನೇ ಓವರ್ ಹಾಕ್ಬೇಕಾದ್ರೆ ಅವರು ಇನ್ನೂ ಒಂದು ಓವರ್ ಹಾಕಬೇಕಿತ್ತು, ಬಟ್ ಆ ಒಂದು ಓವರ್ನ ಹಾಕೋಕ್ಕಾಗೋದಿಲ್ಲ. ಆ ಒಂದು ಓವರ್ನ ಡಪ್ಪಿ ಅವರು ಮತ್ತೊಳ್ಳಿ ರೊಮಾರಿಯೋ ಶೆಪರ್ಡ್ ಮತ್ತು ಇನ್ನು ಭುವನೇಶ್ವರ್ ಕುಮಾರ್ ಅಂತೂ ಯಥಾವತ್ತ ಹಾಕಲೇಬೇಕಿತ್ತು. ಅವ್ರು ಹಾಕ್ಯಾರ ಆ ಒಂದು ಓವರ್ನ ಮುಗಿಸ್ಕೊಂಡು ಹೋಗ್ತಾರೆ. ಆದರೂ ಕೂಡ ಯಾವುದೇ ರಿಸಲ್ಟ್ ಒಳಗೆ ಯಾವುದೇ ಬದಲಾವಣೆಗಳಾಗೋದಿಲ್ಲ. ರಿಸಲ್ಟ್ ಒಳಗೆ MIನ ಮಣಿಸಿ RCB ವಿನ್ ಆಗ್ತೈತಿ. ಮತ್ತು ಇನ್ನು ರೋಹಿತ್ ಶರ್ಮಾ ಅವರ ಎಲ್ಲವರೆಗೂ ಅಂದ್ರೆ ವಿಕೆಟ್ ಆಗೋವರೆಗೂ ಆಡಿದ್ರೆ, ಕೊನೆವರೆಗೂ ಆಡಿದ್ರೆ ಅದೊಂದು ರಿಸಲ್ಟ್ ಬದಲಾಗ್ತಿತ್ತು, ಅದು ಇದಂತೇಳಿ ಈಗ ಮಾತುಗಳು ಸ್ಟಾರ್ಟ್ ಆಗ್ತಾವೆ. ಅದ್ರ ಬಗ್ಗೆ ಬೇಡ, ಆಡೋದಿದ್ರೆ ಆಡಬೇಕಿತ್ತು. ಅದೊಂದು ಆಡಿದ್ರೆ ಅದು ಏನಾಗ್ತಿತ್ತು ಮುಂದೆ ನೋಡ್ಬೋದಿತ್ತು ಅಷ್ಟೇ. ಇನ್ನು RCB ಅವರು MI ಮತ್ತು RCB ಇವೆರಡೂ ಕಾದಾಟ ನೋಡಿದರೆ MIದವರು RCBನ ಒಂದು 4 ಬಾರಿ ಹೆಚ್ಚಿನದಾಗಿ ಸೋಲಿಸಿದ್ರೆ ಈ ಹಳೆ ಮ್ಯಾಚ್ಗಳ ನಂಬರ್ಸ್ನ ನೋಡೋದಾದ್ರೆ. ಆದರೆ ಒಂದು ಕೊನೆಯದ 5 ಮ್ಯಾಚ್ಗಳನ್ನ ನೋಡೋದಾದ್ರೆ RCB ಅವರು ಲೀಡ್ ಇದ್ರೆ, ಅದೇ ಥರನಾದಂಥ ಒಂದು ಲಾಸ್ಟ್ IPL ಸೀಸನ್ ಒಳಗೆ ಏನಾಗಿತ್ತಲ್ಲ ಅದೇ ರೀತಿಯಾದಂಥ ಗೆಲುವನ್ನು ಮತ್ತೊಳ್ಳೆ ಅವ್ರದ್ದೇ ಹೋಮ್ ಗ್ರೌಂಡ್ ಒಳಗೆ ಹೋಗಿ ಮನಿ ಹೊಕ್ಕಿ ಹೊಡೆದು ಬರೋದಂತಾರಲ್ಲ, ಅದು ಬೇರೆ, ಅದನ್ನು ಇಲ್ಲಿ ಇದು ಮಾಡ್ಕೋದು ಬೇಡ. ಆ ಮನಿ ಹೊಕ್ಕಿ ಹೊಡೆದು ಬರುವಂಥದ್ದನ್ನು ಇಲ್ಲಿ ಇವ್ರು ಮಾಡಿದ್ದಾರೆ. ಆ ಮನಿ ಹೊಕ್ಕಿ ಹೊಡೆದು ಬರೋದಂದ್ರೆ ಮತ್ತೆ ಬೇರೆ ಬೇರೆ ಅರ್ಥ ಕೊಡ್ತಾರೆ, ಅದಲ್ಲ ಆ ಅರ್ಥದಾಗ ನಾ ಹೇಳ್ತಿಲ್ಲ. ಈ ಒಂದು IPL ವಿಷಯದಾಗ ಹೇಳಾಕತ್ತೀನಿ. ಆ ಮನಿ ಹೊಕ್ಕಿ ಅಂದ್ರೆ ಅಲ್ಲಿ ಅವ್ರದ್ದೇ ಹೋಮ್ ಗ್ರೌಂಡ್ ಒಳಗೆ ಹೋಗಿ RCB ಅವ್ರು ಗೆದ್ದು ಬರ್ತಾರೆ. ಇನ್ನು ನಮ್ಮ ಬಾಲರ್ಸ್ಗಳು ನೋಡೋದಾದ್ರೆ ಭಾಳ ಉತ್ತಮವಾಗಿ ಬಾಲಿಂಗ್ ಮಾಡಿದ್ರು ಅನ್ಬೋದು. ಆದರೆ ರನ್ಸ್ ಬರ್ತಾಯಿದ್ದು, ರನ್ಸಿಗೆ ಯಾವುದೇ ಕೊರತೆ ಇಲ್ಲ. RCB ಬ್ಯಾಟಿಂಗ್ ಆಡುವಾಗಾಗಿರ್ಬೋದು, MI ಬ್ಯಾಟಿಂಗ್ ಆಡುವಾಗಾಗಿರ್ಬೋದು ಒಳ್ಳೆ ರನ್ಸ್ ಇದ್ದು, ರನ್ಸ್ ಅಂತೂ ಬರ್ತಾನೆ ಇದ್ದು. ಆದರೆ ಬ್ರೇಕ್ಸ್ ಭಾಳ ಬರೋದು. ಬ್ರೇಕ್ಸ್ ಬರೋದ್ರಿಂದ ಅದು ಇದು ಗ್ಲೌಸ್ ಚೇಂಜು, ನೀರು ಕುಡಿಯೋದು ಸಾಮಾನ್ಯವಾಗಿ ಎಲ್ಲ ಮ್ಯಾಚಲ್ಲಿ ನೋಡ್ತಿದ್ವಿ. ಆದರೆ ಇಲ್ಲೊಂದು ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಆ ಕಾಲು ನೋವು, ಆ ಡ್ಯೂ, ಆ ಪದೇ ಪದೇ ಬಾಲ್ ಓಡಿಸೋದು, ಬಾಲ್ ಚೇಂಜ್ ಇದೆಲ್ಲ ಆಗೋದ್ರಿಂದ ಸ್ವಲ್ಪ ಮಜಾ ಕಡಿಮೆ ಆಯ್ತು ಅನ್ಬೋದು. ಆದರೆ ಕ್ಯಾಮ್ರಾಮ್ಯಾನ್ ನಮ್ಗೆ ಯಾವುದೇ ಥರನಾದಂಥ ಒಂದು ಉತ್ಸಾಹನ ಕಡಿಮೆ ಮಾಡಿ ಕೊಟ್ಟಿಲ್ಲ. ಏನು ಬೇಕು ಅದನ್ನು ತೋರಿಸಿ ನೋಡೋರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಾರ ಅನ್ಬೋದು. ಮತ್ತೊಳ್ಳಿ RCB ಬಾಲಿಂಗ್ ಬದಲಾವಣೆ ಮಾಡ್ಕೊಂಡಿದ್ದ ಹೆಂಗೆ ಅನ್ನಿಸ್ತು, ಏನೇನು ಅನ್ನಿಸ್ತು, ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಅಷ್ಟೇ ಅಲ್ಲ, ಲಾಸ್ಟ್ RR ಮ್ಯಾಚ್ ಮತ್ತು ಈ ಮ್ಯಾಚಿಗೆ RCB ಬಾಲಿಂಗ್ ಒಳಗೆ ಎಷ್ಟೊಂದು ಬದಲಾವಣೆ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು RCB ಅವರ ತಮ್ಮ ಒಂದು ಪಾಯಿಂಟ್ಸ್ ಟೇಬಲ್ ಒಳಗೆ 3ನೇ ಸ್ಥಾನ ಮತ್ತೊಳಗೆ ಗಟ್ಟಿಯಾಗಿ ಅಲ್ಲೇ ಇಟ್ಕೊಂಡಾರೆ, ಯಾವುದೇ ಬದಲಾವಣೆಗಳಿಲ್ಲ. ಆದ್ರೆ ನೆಟ್ ರನ್ ರೇಟ್ ಒಳಗೆ ಅವರು ಉತ್ತಮವಾದಂಥ ನೆಟ್ ರನ್ ರೇಟ್ ಬಂದೈತಿ. ಇನ್ನು ಕೊನೆಯದಾಗಿ ನೆಕ್ಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ ಒಳಗೈತಿ. ಅಲ್ಲಿ ನಮ್ಮ RCB ಬಾಲರ್ಸ್ ಆಗಿರ್ಬೋದು, ನಮ್ಮ RCB ದಾಂಡಿಗರಾಗಿರ್ಬೋದು ಯಾವ ರೀತಿಯಾದಂಥ ಪ್ರದರ್ಶನವನ್ನು ನೀಡಲಿದ್ದಾರೆ. ಮತ್ತೊಳ್ಳಿ ನಿಮಗೆ ಆ ಮ್ಯಾಚ್ ಬಗ್ಗೆ ಏನು ಅನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.